ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜೈ ಶ್ರೀ ಮಾಡುವ ನಮಸ್ಕಾರಗಳು. ನಾವೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ಜೀವನ ಅಂದ್ರೇನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಆಧ್ಯಾತ್ಮ ಜೀವನ ಎಂದ್ರೇನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ತಿಳ್ಕೊಬೇಕಾಗಿರೋದು ಆಧ್ಯಾತ್ಮ ಎಂದರೇನು ಅಂತ. ಎಲ್ಲರಲ್ಲೂ ಮೂಡೋ ಪ್ರಶ್ನೆ, ಆಧ್ಯಾತ್ಮ ಎಂದರೇನು? ಇದು ಒಂದು ಸಂಸ್ಕೃತದ ಪದವಾಗಿದೆ. ಆದಿ ಪ್ಲಸ್ ಆತ್ಮ, ಆಧ್ಯಾತ್ಮ. ಆಧ್ಯಾತ್ಮ ಎಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವ ಕಲೆ. ಇಲ್ಲಿ ನಾವು ಬೇರೆಯವ್ರನ್ನ ತಿಳ್ಕೋಬೇಕಾಗಿಲ್ಲ, ಬೇರೆ ವಸ್ತುಗಳ ಬಗ್ಗೆ, ಎದುರಿಗಿನ ಪ್ರಪಂಚದ ಬಗ್ಗೆ ತಿಳ್ಕೋಬೇಕಾಗಿಲ್ಲ. ನಾವು ತಿಳ್ಕೋಬೇಕಾಗಿರೋದು ನಮ್ಮ ಬಗ್ಗೆ, ನಮ್ಮ ಆತ್ಮದ ಬಗ್ಗೆ. ಹಾಗಾದ್ರೆ ಇಲ್ಲಿ ನಾವು ಈ ಭೂಮಿಗೆ ಬರೋಕೆ ಮೂಲ ಕಾರಣ ಏನು? ನಾವು ಬರುವುದು ಮೊದಲೇ ನಿಶ್ಚಿತವಾಗಿತ್ತ? ಹಾಗಾದ್ರೆ ನಾನು ಎಲ್ಲಿಂದ ಬಂದೆ? ನಾನು ಯಾರು? ನಾನು ಏನು ಮಾಡಬೇಕು? ಇಲ್ಲಿ ಬಂದಿದ್ದಕ್ಕೆ ನನ್ನ ಕೆಲಸ ಕಾರ್ಯಗಳೇನು ಅನ್ನೋ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ಆಧ್ಯಾತ್ಮ. ಆಧ್ಯಾತ್ಮವನ್ನ ಒಂದು ಜೀವನದ ಕಲೆ ಅಂತ ಕೂಡ ಹೇಳ್ಬೋದು. ಆಧ್ಯಾತ್ಮ ಶಿಸ್ತನ್ನ ತಂದುಕೊಡುತ್ತೆ. ಆಧ್ಯಾತ್ಮ ಸಂಯಮವನ್ನು ತಂದುಕೊಡುತ್ತೆ. ಆಧ್ಯಾತ್ಮ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಅಸ್ತಿತ್ವವನ್ನ ನಮಗೆ ತಿಳಿಸುತ್ತೆ. ಇಲ್ಲಿ ಆಧ್ಯಾತ್ಮ ಅಂದ್ರೆ ಎಷ್ಟೋ ಜನ ಕೇಳ್ತಾರೆ, ನಾವು ಆಧ್ಯಾತ್ಮ ಜೀವನ ನಡೆಸಿದ್ರೆ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾ ಅಂತೇಳಿ. ಒಂದ್ ರೀತಿಯಲ್ಲಿ ಇದು ಸರಿನೇ. ನಾವು ಇಲ್ಲಿ ಆಧ್ಯಾತ್ಮ ಜೀವನದಲ್ಲಿ ಕೆಲವೊಂದಿಷ್ಟನ್ನ ಬಿಟ್ಟು ನಡಿಬೇಕು. ಹಾಗಾದ್ರೆ ಏನವು? ಏನನ್ನ ಬಿಟ್ಟು ನಡಿಬೇಕು? ನಾವು ಬಿಟ್ಟು ನಡಿಬೇಕಾಗಿರೋದು ನಮ್ಮಲ್ಲಿರೋ ಅರಿಷಡ್ ವರ್ಗಗಳನ್ನ. ಅವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳನ್ನ ಮೀರಿ ನಿಲ್ಬೇಕಾಗತ್ತೆ. ಇಲ್ಲಿ ನಾವು ಪಡ್ಕೊಳೋದ್ಕಿಂತ ಹೆಚ್ಚಾಗಿ ಪ್ರಪಂಚಕ್ಕೆ ಕೊಡ್ತೀವಿ. ಇಲ್ಲಿ ನಾವು ಪ್ರೀತಿಯನ್ನ ಕೊಡಬೇಕು. ಪ್ರತಿ ಒಂದು ಕ್ಷಣದ, ಪ್ರತಿ ಒಂದು ಕೆಲಸದ, ಪ್ರತಿ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಡಿಬೇಕು. ಯಾವ ಪರಿಸ್ಥಿತಿ ಹೇಗೆ ಬಂದಿದೆಯೋ ಹಾಗೇ ಸ್ವೀಕಾರ ಮಾಡಬೇಕು. ಇಲ್ಲಿ ಆಧ್ಯಾತ್ಮ ಜೀವನದಲ್ಲಿ ನಾನು ಬರುವುದು ಸುನಿಶ್ಚಿತವಾಗಿತ್ತು. ಇದು ಹೇಗೆ ಅನ್ನೋದು ನಾವು ತಿಳಿತಾ ಹೋಗೋಣ. ಇಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಮೇರು ಶಿಖರದ ಜೀವನ ಅಂತಂದ್ರೆ ಕೃಷ್ಣನ ಜೀವನ. ಕೃಷ್ಣ ಆಧ್ಯಾತ್ಮಿಕವಾಗಿ ಬದುಕಿದ. ಆಧ್ಯಾತ್ಮದಿಂದಲೇ ಪ್ರತಿ ಮನುಕುಲವನ್ನು ಬೆಳಗಿದ ಹಾಗೂ ಆ ಆಧ್ಯಾತ್ಮಿಕ ಪಾಠವನ್ನೇ ಮನುಕುಲಕ್ಕೆ ಹೇಳಿಕೊಟ್ಟ. ಹಾಗಾದ್ರೆ ಇಲ್ಲಿ ಕೃಷ್ಣ ಏನಾದ್ರೂ ಬಿಟ್ಟು ಹೋದ್ನ? ಕೃಷ್ಣ ಅರಿಷಡ್ವರ್ಗಗಳನ್ನು ಬಿಟ್ಟು ನಡೆದು ತೋರಿಸ್ದ. ಯಾವಾಗ್ಲೂ ನಗ್ತಾ ಇದ್ದ, ಮುಂದಿನವರಿಗೆ ಪ್ರೀತಿಯನ್ನು ಹಂಚ್ತಾ ಇದ್ದ, ಸತ್ಯದ ದಾರಿಯಲ್ಲಿ ನಡೆದ. ಅನೇಕ ತನ್ನ ಲೀಲೆಗಳನ್ನು ಮಾಡಿದರೂ ಕೂಡ ಧರ್ಮದ ಚೌಕಟ್ಟಿನಲ್ಲಿ ನಡೆಸಿದ. ಕೃಷ್ಣ ತನ್ನ ಬಾಲ್ಯದಲ್ಲಿ ಗೋಕುಲದ ಆ ಸಾಧಾರಣವನ ಜೀವನವನ್ನು ಅಪ್ಪಿಕೊಂಡ. ಹಾಗೆ ತನ್ನ ಯೌವನದಲ್ಲಿ ರಾಜವೈಭೋಗವನ್ನು ಅನುಭವಿಸಿದ. ಹಾಗಾದ್ರೆ ಇಲ್ಲಿ ಕೃಷ್ಣ ಏನನ್ನಾದ್ರೂ ಬಿಟ್ನಾ? ಏನನ್ನಾದ್ರೂ ಕಳ್ಕೊಂಡ್ನ? ಏನನ್ನಾದ್ರೂ ಬಿಟ್ಟು ನಡೆದ್ನ? ಇಲ್ಲ. ಇಲ್ಲಿ ಕೃಷ್ಣ ಎಲ್ಲ ಪಡ್ಕೊಂಡಿದ್ದೆ ಹಾಗೂ ಎಲ್ಲ ಹಂಚಿದ್ದೆ. ಇಲ್ಲಿ ಸಾಮಾನ್ಯ ಜೀವನದಲ್ಲಿ ಮನುಷ್ಯ ಪ್ರತಿಯೊಂದನ್ನು ಪಡ್ಕೊಳ್ತಾ ಹೋಗ್ತಾನೆ. ತನಗ್ ಬೇಕು, ತನ್ನ ಮಕ್ಕಳಿಗೆ ಬೇಕು, ತನ್ನ ಕುಟುಂಬಕ್ಕೆ ಬೇಕು ಅನ್ನೋ ಒಂದು ಸ್ವಾರ್ಥದಲ್ಲಿ ಪಡ್ಕೊಳ್ತಾ ಹೋಗ್ತಾನೆ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೊಡ್ತಾ ಹೋಗ್ತಾನೆ. ಎಲ್ಲರಿಗೂ ತನ್ನ ಬಂಧು ಬಾಂಧವರಿಗಾಗಿ ಕೊಡ್ತಾನೆ, ತನ್ನ ಸಮಾಜಕ್ಕಾಗಿ ಕೊಡ್ತಾನೆ, ತಾನು ಬಂದ ಮನುಕುಲಕ್ಕಾಗಿ ಕೊಡ್ತಾ ಹೋಗ್ತಾನೆ. ಹಾಗಾದ್ರೆ ಏನು ಕೊಡ್ತಾನೆ? ಏನನ್ನ ದಯಪಾಲಿಸ್ತಾನೆ?
ತೆಗೆದುಕೊಂಡು ಬದುಕೋದ್ಕಿಂತ ಕೊಟ್ಟು ಬಾಳುವ ವಿಶೇಷ ಜೀವನನ ನಾವು ಇಲ್ಲಿ ಆಧ್ಯಾತ್ಮದಲ್ಲಿ ಅನುಭವಿಸ್ತೀವಿ. ಇಲ್ಲಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರು ಪ್ರೀತಿಸೋದನ್ನ ಕಲಿತಾರೆ. ಮೊದಲಿಗೆ ತಮ್ಮನ್ನು ತಾವು ಪ್ರೀತಿಸೋದು ಕಲಿತಾರೆ. ಸಾಮಾನ್ಯ ಜೀವನದಲ್ಲಿ ನಾನು ಅನ್ನೋ ಅಹಂಕಾರ ಇರುತ್ತೆ, ಆದರೆ ಆಧ್ಯಾತ್ಮ ಜೀವನದಲ್ಲಿ ನಾನು ಅನ್ನೋ ಅಹಂಕಾರ ಇರೋದಿಲ್ಲ. ಇಲ್ಲಿ ಎಲ್ಲ ಮನುಕುಲಕ್ಕಾಗಿ ಇರುತ್ತೆ. ಇಲ್ಲಿ ನಾನು ಅನ್ನೋ ಅಹಂಕಾರ ಇದ್ರೂ ಕೂಡ ಅದು ಅವನು ಅರಿಯೋದಕ್ಕಾಗಿ ಇರುತ್ತೆ ಹೊರತು ಆ ಅಹಂಕಾರನ ಅವನೆಲ್ಲೂ ತೋರಿಸೋದಿಲ್ಲ. ಹಾಗಾದ್ರೆ ಈ ಮನುಕುಲದ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಎಷ್ಟು ಮುಖ್ಯ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಧನ್ಯವಾದಗಳು.